ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆಯಲ್ಲಿ ಮಾಡುವಂಥ ಬಾದುಷನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋ ಟಿಪ್ಸ್ನ ಬಳಸಿದ್ರೆ ನೀವು ಪರ್ಫೆಕ್ಟಾಗಿ ಬಾದುಷ ಮಾಡ್ಬೋದು. ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ತುಂಬ ಜ್ಯೂಸಿ ಅನಿಸುತ್ತೆ ತಿನ್ನೋದಕ್ಕೆ. ಪಾಕ ಚೆನ್ನಾಗಿ ಹೀರ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಜ್ಯೂಸಿ ಥರ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬಾದುಷ ಮಾಡೋದಕ್ಕೆ 1 ಗ್ಲಾಸಷ್ಟು ಮೈದಾ ಹಿಟ್ಟು, ಅದೇ ಸೇಮ್ ಕ್ವಾಂಟಿಟಿಯಲ್ಲಿ 1 ಗ್ಲಾಸಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಈ ಅಳತೆಯಲ್ಲಿ ನಾನು 1 ಗ್ಲಾಸನ್ನ ತೊಗೊಂಡಿರೋದು. ಹಾಗೆ ಇದ್ರ ಜೊತೆಗೆ 1-2 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಮೊಸರು, ಹಾಗೆ 1/2 ಸ್ಪೂನಷ್ಟು ಸೋಡಾ, ಹಾಗೆ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ, ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಕೇಕ್ ಮಾಡೋದಕ್ಕೆ ಬಳಸ್ತಾರಲ್ವ, ಸೊ ಬೇಕಿಂಗ್ ಪೌಡರು, ಸೊ ಅದನ್ನು ತೊಗೊಂಡಿರೋದು. ಇಷ್ಟನ್ನು ಬಳಸ್ಕೊಂಡು ಬಾದುಷ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು 1 ಬೌಲ್ ತೊಗೊಂಡಿದ್ದೀನಿ. ಸೊ ಹಿಟ್ಟನ್ನು ಕಲಿಸ್ಕೊಳೋದಕ್ಕೆ 1 ಲೋಟದಷ್ಟು ಮೈದೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದೆ ಹಿಟ್ಟು ಬೇಡ ಅನ್ನೋರು ಸೊ ಗೋಧಿ ಹಿಟ್ಟನ್ನು ಸಹ ಹಾಕ್ಕೋಬೋದು. ಮೈದೆ ಹಿಟ್ಟಿಗೆ ನಾನಿಲ್ಲಿ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಮೊಸರನ್ನ ಬಳಸಬಾರ್ದು. ಏನಕ್ಕೆ ಅಂದರೆ ಹುಳಿ ಆಗುತ್ತೆ. ಸೊ ಪ್ಯಾಕೆಟ್ ಮೊಸರು ಹುಳಿ ಇರುತ್ತೆ, ಹುಳಿ ಇಲ್ದಲೇ ಇರೋಂಥ ಮೊಸರನ್ನ ಬಳಸಬೇಕು. ಅದ್ರ ಜೊತೆಗೆ ಸೋಡಾ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನಷ್ಟು ಸೋಡಾ, ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು. ಸೊ ಇದ್ರ ಜೊತೆಗೆ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹುಳಿ ಇರೋ ಮೊಸರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವೀಟು ಹುಳಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹುಳಿ ಇರೋ ಮೊಸರು ಹಾಕ್ಕೋಬಾರ್ದು, ಮನೆಯಲ್ಲೇ ಮಾಡೋವಂಥ ಮೊಸರನ್ನ ಹಾಕ್ಕೋಬೇಕು. ಹಾಗೆ ಇಲ್ಲಿ ತುಪ್ಪನ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸಣ್ಣ ಬಾಣಲಿಯಲ್ಲಿ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾಯಬೇಕು. ಸೊ ಅದು ಚೆನ್ನಾಗಿ ಕಾದ್ರೆ ನೀವು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಹಿಟ್ಟು ಕಲಿಸಿದಾಗ. ತುಪ್ಪನ ಬಿಸಿ ಮಾಡಿದ್ದಾದಮೇಲೆ ಸೊ ಹಿಟ್ಟಿಗೆ ಹಾಕ್ಕೋಬೇಕು. ಬಿಸಿ ತುಪ್ಪನ ಹಾಕ್ಕೊಂಡಾಗ ನೋಡಿ ಈ ಥರ ನೊರೆ ಬರುತ್ತೆ, ಈ ಥರ ಹಾಕಬೇಕು. ಆಮೇಲೆ ಅದು ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ತುಪ್ಪ ಏನಾದರೂ ಬೇಡ ಅನ್ನೋಂಥವ್ರು ಸೊ ಡಾಲ್ಡಾನೂ ಬಳಸ್ಬೋದು, ತುಪ್ಪದ ಪ್ಲೇಸಲ್ಲಿ ಡಾಲ್ಡಾ ಬಳಸ್ಬೋದು. ಇದೆಲ್ಲ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಹಿಟ್ಟಿನ ನಾವು ಏನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ತುಂಬ ತೆಳ್ಳಗೂ ಕಲಿಸ್ಬಾರ್ದು, ಹಾಗೆ ತುಂಬ ಹಾರ್ಡಾಗೂ ಕಲಿಸ್ಬಾರ್ದು. ಸೊ ಈ ಹದಕ್ಕೆ ಇದ್ದರೆ ಸಾಕು. ಸೊ ಈ ಥರ ಟೆಕ್ಸ್ಚರ್ ಬರಬೇಕು. ಸೊ ಆ ಥರ ಕಲಿಸ್ಬೇಕು. ಹಾಗೆ ಚಪಾತಿನ ನಾವೇನು ಮಾಡ್ತೀವಿ, ಕಲಿಸಿದ್ದಾದಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ತೀವಿ. ಸೊ ಇದನ್ನು ನಾದಬಾರ್ದು, ಲೈಟಾಗಿ ಕಲಿಸ್ಬಿಟ್ಟು ನೀಟಾಗಿ ಇಡಬೇಕಷ್ಟೆ. ಸೊ ಇದು ಒಂದು 10 ನಿಮಿಷ ಆದರೂ ನೆನಿಬೇಕು. ಸೊ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಸೊ ಅಷ್ಟೊತ್ತಿಗೆ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಗ್ಲಾಸಷ್ಟು ಸಕ್ಕರೆಗೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನೆನೆಯೋಷ್ಟು ನೀರು ಹಾಕಿದ್ರೆ ಸಾಕು. ಸೊ ಈಗ ಪಾಕ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ನಾವು ಯಾವಾಗಲೂ ಬಾದುಷ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ಏನಂದರೆ ಹುಳಿ ಇರೋ ಮೊಸರು ಹಾಕಬಾರ್ದು, ಹಾಗೆ ಹಿಟ್ಟು ಕಲಸಿದ ಮೇಲೆ ನಾದಬಾರ್ದು. ಅದು ಹೇಗೆ ಕಲಸಿರ್ತೀವಲ್ಲ ಹಿಟ್ಟು ಅದೇ ಥರನೇ ಇಡಬೇಕಾಗುತ್ತೆ ಚೆನ್ನಾಗಿ. ಈಗ ನಾವು ಜಾಮೂನ್ ಕಲಿಸ್ಬೇಕಾದ್ರೆ ಸ್ವಲ್ಪ ನಾದ್ತೀವಿ, ಅಥವಾ ಚಪಾತಿ ಹಿಟ್ಟನ್ನು ನಾದ್ತೀವಲ್ಲ, ಸೊ ಆ ಥರ ನಾದಬಾರ್ದು. ಆವಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ಸಕ್ಕರೆ ಪಾಕ ಅಂಟು ಬರಬೇಕು, ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಅಂಟು ಬರಬೇಕು. ಸೊ ಆ ಥರ ಇದ್ದಾಗ ಇದು ರೆಡಿಯಾಗಿದೆ ಅಂದ್ಬಿಟ್ಟು ಆವಾಗ ನಾವೇನು ಮಾಡಬೇಕು ಅಂದರೆ ಏಲಕ್ಕಿ ಪುಡಿ ಹಾಕಬೇಕು. ಇದ್ರ ಜೊತೆಗೆ 1-2 ಹನಿ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ಇಲ್ಲಿ ನಿಂಬೆಹಣ್ಣಿನ ರಸನ ಏನಕ್ಕೆ ಹಾಕ್ತೀನಿ ಅಂತ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಹಿಟ್ಟು ನೆಂದಿದ್ದೆ ನೋಡಿ, ಒಂದು 10 ನಿಮಿಷ ಬಿಟ್ಟಿದ್ದೆ ಹಿಟ್ಟು ಕಲಿಸ್ಬಿಟ್ಟು. ಸೊ ಈಗಲೂ ನಾವು ನಾದಬಾರ್ದು, ಜಾಸ್ತಿ ನಾದಬಾರ್ದು. ಈ ಹಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಸೊ ಆ ಸೈಜಲ್ಲಿ ನೀವು ಹಿಟ್ಟನ್ನು ತೆಗೆದಿಟ್ಕೋಬೋದು. ಸಣ್ಣದು ಬಾದುಷ ಮಾಡಬೇಕಂದ್ರೆ ನಾವು ಪೂರಿ ಹಿಟ್ಟಿಗೆ ಮಾಡೋದಕ್ಕೆ ತೆಗಿತೀವಲ್ಲ ಹಿಟ್ಟು, ಸೊ ಆ ಸೈಜಲ್ಲಿ ಹಿಟ್ಟನ್ನ ತೆಗ್ಕೋಬೋದು. ಸೊ ಇಷ್ಟು ನಾನು ತೊಗೊತಾ ಇದ್ದೀನಿ, ಸಣ್ಣ ಬಾದುಷ ಮಾಡ್ತಾಯಿದ್ದೀನಿ. ಸೊ ಹಿಟ್ಟು ತೊಗೊಂಡ್ಮೇಲೆ ನಾವೇನು ಜಾಮೂನ್ನ ದುಂಡುಗೆ ಮಾಡ್ತೀವಲ್ಲ ನಿಧಾನಕ್ಕೆ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಥರ ಮಾಡಬೇಕಾಗತ್ತೆ. ಆವಾಗ ಹೋಲ್ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಬೇಯೋದಿಲ್ಲ.
ಸೇಮ್ ಇದು ವಡೆ ಮಾಡ್ತೀವಲ್ವಾ ಉದ್ದಿನಬೇಳೆ ವಡೆ, ಸೊ ಅದೇ ಥರನೇ ಮಾಡಬೇಕು. ಜಾಸ್ತಿ ದುಂಡುಗೆ ಮಾಡ್ತಾ ಪ್ರೆಸ್ ಮಾಡಿ ದುಂಡುಗೆ ಮಾಡಬಾರ್ದು, ಹಾಗೆ ಮೇಲೆ ಮೇಲೇ ದುಂಡುಗೆ ಮಾಡಬೇಕಾಗತ್ತೆ ಇದನ್ನು. ಸೊ ಈಗ ಮಾಡಿದ್ದೆಲ್ಲ ರೆಡಿಯಾಗಿದೆ ಬಾದುಷಾ. ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ. ಸೊ ಎಣ್ಣೆ ತುಂಬಾ ಕಾಯಬೇಕು ಅಂತ ಇಲ್ಲ, ಒಂಚೂರು ಎಣ್ಣೆ ಕಾಯ್ತಿದ್ದಂಗೆ ನಾವು ಬಾದುಷಾನ ಹಾಕಬೇಕಾಗತ್ತೆ. ಏನಕ್ಕೆ ಅಂದರೆ ತುಂಬ ಬಿಸಿ ಇದ್ದಾಗ ಬಾದುಷಾ ಹಾಕಬಾರ್ದು. ಈಗ ನೀವೇನು ಬಾದುಷಾ ಹಾಕ್ತಿದ್ದೀರಲ್ವ, ಸೊ ಹಾಕಿದಾಗ ಅಲ್ಲೇ ತಳದಲ್ಲೇ ಇರಬೇಕು. ಸೊ ಆ ಥರ ಇರಬೇಕು. ಅದಾದಮೇಲೆ ಎಲ್ಲದೂ ಹಾಕಿದ್ಮೇಲೆ ನಿಧಾನಕ್ಕೆ ಮೇಲೆ ಬರಬೇಕು. ಆ ಥರ ಇದ್ದರೆ ಮಾತ್ರ ಬಾದುಷಾ ಚೆನ್ನಾಗಾಗುತ್ತೆ. ನೀವೇನಾದರೂ ಹಾಕ್ತಿದ್ದಂಗೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟು ಹಾಕ್ತಿದ್ದಂಗೆ ಮೇಲ್ಗಡೆ ಬರ್ತಿದೆ ಅಂದರೆ ಆವಾಗ ಬಾದುಷಾ ಚೆನ್ನಾಗಿ ಆಗೋದಿಲ್ಲ. ಸೊ ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದು ಮಾಡಬೇಕಾಗುತ್ತೆ. ನಾವು ಎಣ್ಣೆಯಲ್ಲಿ ಎಲ್ಲದನ್ನು ನೀಟಾಗಿ ಫ್ರೈ ಮಾಡಿ ತೆಗಿಯೋಷ್ಟೊತ್ತಿಗೆ ಒಂದು 15 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. 10 to 15 ಮಿನಿಟ್ಸ್ ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾನು ಎಲ್ಲದೂ ಬಾದುಷಾ ಹಾಕಿದ್ಮೇಲೆ ನಿಧಾನಕ್ಕೆ ಒಂದೊಂದೇ ಬರ್ತಾ ಇದೆ. ಆದಷ್ಟು ಎರಡೂ ಸೈಡೂ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಆದಷ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತೀನಿ, ಬೇಗ ಆಗಿಬಿಡುತ್ತೆ ಅಂತಂದರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ತುಂಬ ಬೇಗನೆ ಬ್ರೌನ್ ಆಗಿಬಿಡುತ್ತೆ, ಹಾಗೆ ಒಳಗಡೆ ಬೇಯೋದಿಲ್ಲ ಇದು ಬಾದುಷಾ. ಸೊ ಅದಕ್ಕೆ ತುಂಬಾ ಪೇಷನ್ಸ್ ಬೇಕು ಬಾದುಷಾ ಮಾಡಬೇಕು ಅಂದರೆ. ನೀವು ಎಣ್ಣೆಯಲ್ಲಿ ಒಂದು ಸಲ ಹಾಕಿ ತೆಗಿಬೇಕು ಅಂದರೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಪದೇ ಪದೇ ತಿರುವಾಗ್ತಾ ಇರಬೇಕು, ಎರಡೂ ಸೈಡು ಚೆನ್ನಾಗಿ ಬೇಯಬೇಕು ಅಂದ್ಬಿಟ್ಟು. ಆಮೇಲೆ ನಮಗೆ ಬಾದುಷಾ ತುಂಬ ಸಾಫ್ಟಾಗಿ ಬಂದಿಲ್ಲ, ಎಲ್ಲ ಕಡೆಗೂ ತುಂಬ ರೌಂಡಾಗಿ ಬರಬೇಕು ಅಂದರೆ ಬರೋಲ್ಲ. ಸೊ ಆ ಥರ ಬಂದರೆ ಏನಾಗುತ್ತೆ ಅಂದರೆ ಬಾದುಷಾ ಒಳಗಡೆ ಚೆನ್ನಾಗಿ ಬೆಂದಾದಮೇಲೆ ಪಾಕನ ಚೆನ್ನಾಗಿ ಹೀರ್ಕೊಳೋದಿಲ್ಲ. ಸೊ ಇದೇ ಥರನೇ ಇರಬೇಕು ಬಾದುಷಾ ಅಂದರೆ. ನೀವು ನಾದ್ಬಿಟ್ಟು ಮಾಡಿದ್ರೆ, ಬಾದುಷಾನ ನಾದ್ಬಿಟ್ಟು ಮಾಡಿದ್ರೆ ಉಂಡೆ ಥರ ಮಾಡಿದಾಗ ಚೆನ್ನಾಗಿ ಆಗೋದಿಲ್ಲ. ಸೊ ಈ ಥರ ನಾದ್ದಿಲ್ದಿದ್ದಂಗೆ ಮಾಡಿದ್ರೆ ಈ ಥರ ಬರುತ್ತೆ. ಬಟ್ ಒಳಗಡೆ ಪಾಕದಲ್ಲಿ ಹಾಕಿದಾಗ ತುಂಬ ಜ್ಯೂಸಿಯಾಗಿ ಒಳಗಡೆ ಚೆನ್ನಾಗಾಗಿರುತ್ತೆ. ಹಾಗೆ ನೀವು ಬಾದುಷಾ ತೆಗಿತಿದ್ದಂಗೆ ಇಮಿಡಿಯೇಟಾಗಿ ನೀವು ಏನು ಸಕ್ಕರೆ ಪಾಕ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಸೊ ಅದನ್ನು ಒಂದು ಸೈಡಲ್ಲಿ ಬಿಸಿಗಿಟ್ಟಿರಬೇಕು. ಸೊ ಬಿಸಿ ಪಾಕಕ್ಕೇ ಬಿಸಿದು ಬಾದುಷಾ ಹಾಕಬೇಕಾಗುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು ಅಲ್ಲಿ ಹೋಲಲ್ಲೆಲ್ಲ ಯಾವ ಥರ ನೊರೆ ನೊರೆ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಅದು ಬಿಸಿ ಪಾಕಕ್ಕೆ ಹಾಕಿದ್ರೆ ಮಾತ್ರ ಈ ಥರ ಬರುತ್ತೆ. ನೀವು ಪಾಕ ಮಾಡಿಟ್ಬಿಟ್ಟು ನಾನು ತಣ್ಣನ ಪಾಕಕ್ಕೆ ಹಾಕ್ತೀನಿ ಅಂದರೆ ಬಾದುಷಾ ಸಕ್ಕರೆ ಹೀರ್ಕೊಡಲ್ಲ. ಹಾಗಾಗಿ ನೀವು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಸ್ಟವಲ್ಲಿ ಏನು ಪಾಕ ಮಾಡಿ ಇಟ್ಕೊಬಿಟ್ಟಿರ್ತೀರಲ್ವ, ಸೊ ಅದನ್ನು ಆಫ್ ಮಾಡಿ ಎಣ್ಣೆಲೆಲ್ಲ ನೀಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಲ್ವ ಬಾದುಷಾ ಇನ್ನೇನು ಹಾಕ್ತಿದೆ ಅನ್ಬೇಕಾದ್ರೆ ಮತ್ತೆ ಇನ್ನೊಂದು ಸೈಡಲ್ಲಿ ನೀವು ಪಾಕನ ಬಿಸಿಗಿಟ್ಕೊಂಡು, ಪಾಕ ಬಿಸಿ ಇದ್ದಾಗಲೇ ಬಾದುಷಾನ ತೆಗಿತಿದ್ದಂಗೆ ಇಮಿಡಿಯೇಟಾಗಿ ಹಾಕಂಗಿರಬೇಕು, ಬಿಸಿ ಪಾಕಕ್ಕೆ ಹಾಕಬೇಕು. ಆಮೇಲೆ ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಈ ಥರ ತಿರುವಾಗ್ತಾ ಇರಬೇಕು. ಆವಾಗ ಎರಡೂ ಸೈಡೂ ಚೆನ್ನಾಗೇ ಪಾಕ ಹೀರ್ಕೊಳುತ್ತೆ. ಇನ್ನೊಂದು ದಿಬ್ಬೆ ಏನಾದರೂ ನೀವು ಬಾದುಷಾ ಕರಿಬೇಕು ಅಂದರೆ ಸೊ ಅದು ಇನ್ನೊಂದು ದಿಬ್ಬೆ ತೆಗಿಯೋವರೆಗೂ ಬಾದುಷಾ ಒಂದು 10 to 15 ಮಿನಿಟ್ಸ್ ಆದರೂ ಈ ಪಾಕದಲ್ಲಿ ಬಿಡಿ. ಆವಾಗ ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಹೀರ್ಕೊಳುತ್ತೆ. ಹಾಗೆ ನೀವೇನಾದರೂ ಅಂಟು ಪಾಕ ಬಂದಿಲ್ಲ ಅಂದರೆ ಒಂದು ಲೇಯರ್ ಪಾಕ ಅಂತಾರಲ್ವ, ಸೊ ಆ ಥರ ಪಾಕ ಬಂದಿಲ್ಲ ಅಂದರೆ ಸಕ್ಕರೆ ಅಷ್ಟು ಚೆನ್ನಾಗೇ ಹೀರ್ಕೊಳಲ್ಲ, ಸಕ್ಕರೆ ಪಾಕ ಅಷ್ಟು ಚೆನ್ನಾಗಿ ಹೀರ್ಕೊಳಲ್ಲ. ಸೊ ಇದೇ ಥರ ಇರಬೇಕು. ಆಮೇಲೆ ನಾನು ಏನಕ್ಕೆ ನಿಂಬೆಹಣ್ಣಿನ ರಸ ಹಾಕಿದೆ ಅಂದರೆ ನೀವು ಫಸ್ಟಿಗೆ ಏನು ಮಾಡ್ತೀರಾ, ಪಾಕ ರೆಡಿ ಮಾಡಿ ಇಟ್ಕೊಬಿಡ್ತೀರಾ. ಸೊ ಆಫ್ ಮಾಡಿ ಮತ್ತೆ ನೀವು ಬಿಸಿ ಮಾಡ್ಕೊಳೋ ಅಷ್ಟೊತ್ತಿಗೆ ತುಂಬ ತಿಕ್ಕಾಗಿ ಆಗಿಬಿಡುತ್ತೆ ಪಾಕ. ಸೊ ಅದು ಪಾಕ ತುಂಬ ತಿಕ್ಕಾಗಿ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಒಂದು 2 ಡ್ರಾಪಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರೋದು. ಈಗ ಇದು ಒಂದು 10 ನಿಮಿಷದ ಮೇಲೆ ಆಗಿದೆ ಬಾದುಷಾ. ಸೊ ಈಗ ಇದನ್ನು ಬೇರೆದ್ರಲ್ಲಿ ತೆಗೆದಿಡಬೇಕು. ಬೇರೆ ಪ್ಲೇಟಲ್ಲಿ ಯಾವುದಾದ್ರು ಪ್ಲೇಟು ಅಥವಾ ಜಾಲರ ಇರುತ್ತಲ್ವ, ಸೊ ಆ ಥರದ್ರಲ್ಲಿ ಹಿಂಗೆ ತೆಗೆದಿಟ್ರೆ ಒಂದೊಂದು ಬೇರೆ ಬೇರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇಟ್ಟರೆ ಅದು ಹೀರ್ಕೊಳುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ತಾದ್ಮೇಲೆ ಅದು ನಿಮಗೆ ಕೈಗೆ ಅಂಟ್ಕೊಳೋದಿಲ್ಲ. ಸೊ ಆ ಥರ ಆಗಿರುತ್ತೆ. ಜಾಮೂನ್ ಹೇಗೆ ಬಿಡ್ತೀವಲ್ಲ ಪಾಕದಲ್ಲಿ, ಸೊ ಆ ಥರ ಬಿಡಬಾರ್ದಷ್ಟೇ. ನಾನು ಬಾದುಷಾ ಆರೋಷ್ಟೊತ್ತಿಗೆ ನಾನು ಮತ್ತೆ ಇನ್ನೂ ಸ್ವಲ್ಪ ಬಾದುಷಾ ಇರೋದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ 2ನೇ ಟೈಮ್ ಬಾದುಷಾ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ದಿಬ್ಬೆ ಇತ್ತು. ಇನ್ನು ನೀವು ಜಾಸ್ತಿ ಮಾಡ್ಕೊಂಡಿದ್ದೀರಾ, 2-3 ಸಲ ಫ್ರೈ ಮಾಡೋ ಥರ ಇದೆ ಬಾದುಷಾ ಅಂದರೆ ನೀವು ಮತ್ತೆ ಸ್ಟವ್ನ ಆಫ್ ಮಾಡಬೇಕು. ಏನಕ್ಕೆ ಅಂದರೆ ಆಲ್ರೆಡಿ ಎಣ್ಣೆ ತುಂಬಾ ಕಾದಿರುತ್ತೆ. ಸೊ ಬಿಸಿ ಎಣ್ಣೆಗೆ ಬಾದುಷಾ ಹಾಕಬಾರ್ದು. ಅದಕ್ಕೋಸ್ಕರ ಮತ್ತೆ ಸ್ಟವ್ ಆಫ್ ಮಾಡಿ ತಣ್ಣಗಾದಮೇಲೆ ಮತ್ತೆ ಸ್ಟವ್ನ ಆನ್ ಮಾಡಿ ಆದಷ್ಟು ಒಂಚೂರು ಉಗುರು ಬೆಚ್ಚಗೆ ಬಿಸಿ ಇದೆ ಅನ್ಬೇಕಾದ್ರೆ ಮಾತ್ರ ಬಾದುಷಾ ಹಾಕಬೇಕು.
ಸೊ ಅವಾಗ ಮತ್ತೆ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಬೇಕಾಗತ್ತೆ. ಮತ್ತು 10 to 15 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಲೈಟ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ಮದುವೆ ಮನೇಲಿ ಮಾಡೋ ಥರ ಬಾದುಷಾ ಮನೇಲೇ ತುಂಬಾ ಈಸಿಯಾಗಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮನೆಯಲ್ಲೇ ಮಾಡ್ಬೋದು. ಸೊ ಈಗ ಬಾದುಷಾ ಕರ್ದಿದ್ದಾಗಿದೆ. ಸೊ ಈಗ ನಾನು ಆಲ್ರೆಡಿ ಪಾಕ ಮಾಡಿಟ್ಕೊಂಡಿದ್ನಲ್ವ, ಸೊ ಅದು ಆರಿದೆ. ಸೊ ಅದನ್ನು ಮತ್ತೆ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನೂ ಬಿಸಿ ಮಾಡ್ಕೋಬೇಕು ಆಫ್ ಮಾಡಿ, ಹಾಗೆ ಪಾಕನೂ ಬಿಸಿ ಮಾಡ್ಕೋಬೇಕು. ಸೊ ಬಿಸಿ ಎಣ್ಣೆಯಲ್ಲಿ ಕರೆದಿರೋದನ್ನು ಬಿಸಿ ಪಾಕದಲ್ಲೇ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಸಲ ನೀವು ಬಾದುಷಾ ಮತ್ತೆ ಮತ್ತೆ ಕರೆದ್ರೂ ಮತ್ತೆ ಮತ್ತೆ ಅದನ್ನು ಪಾಕನ ಬಿಸಿ ಮಾಡಿಕೊಂಡೇ ಹಾಕಬೇಕಾಗತ್ತೆ ನೀವು. ಎರಡು ಬಿಸಿ ಇದ್ದರೆ ಮಾತ್ರ ಪಾಕ ಚೆನ್ನಾಗಿ ಹೀರ್ಕೊಳುತ್ತೆ. ಈಗ ನೋಡ್ತಾ ಇರ್ಬೋದು ಬಬಲ್ಸ್ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಈಗ ಇದು ಬಿಸಿ ಇದೆ ಅಂದ್ಬಿಟ್ಟು ಈಗ ಎರಡೂ ಸೈಡು ಚೆನ್ನಾಗಿ ತಿರುವಾಕಬೇಕಾಗತ್ತೆ. ಆಗ ಬಾದುಷಾ ರೆಡಿ ಆಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಸೊ ಬಾದುಷಾ ರೆಡಿಯಾಗಿದೆ. ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿದೆ, ಹಾಗೆ ಒಳಗಡೆ ತುಂಬ ಜ್ಯೂಸಿಯಾಗಿದೆ, ಪಾಕ ಚೆನ್ನಾಗಿ ಹೀರ್ಕೊಂಡಿದೆ. ಹಾಗೆ ಈ ಥರ ಸಪ್ರೇಟ್ ಪಾಕದಿಂದ ತೆಗೆದು ಈ ಥರ ಕಡೆಗೆ ಇಟ್ಟರೆ ಏನಾಗುತ್ತೆ, ಸೊ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ, ಹಾಗೆ ನಿಮಗೆ ಕೈಗೂ ಸಹ ಅಷ್ಟು ಅಂಟೋದಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಮೆಥಡ್ನೇ ಫಾಲೋ ಮಾಡಿಕೊಂಡು ಬಾದುಷಾ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.